ಎಸ್, ಇಂಧನ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಪವರ್ ಟಿವಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋಸ್ ಅನ್ನ ಮಾಡಿತ್ತು. ಸ್ಮಾರ್ಟ್ ಲೂಟಿ ಗೋಲ್ಮಾಲ್ ಪವರ್ಫುಲ್ ಎಕ್ಸ್ಪೋಸ್. ಪವರ್ ಟಿವಿ ವರದಿ ಸಂಚಲನ ಮೂಡಿಸ್ತಾ ಇದೆ. ವಿಪಕ್ಷ ಹಾಗೆ ಆಡಳಿತ ಪಕ್ಷದಲ್ಲಿ ಬರೀ ನಮ್ಮ ವರದಿಯದ್ದೇ ಸುದ್ದಿ, ಚರ್ಚೆ ಎಲ್ಲವೂ ಕೂಡ. ಯಾವ ರೀತಿ ಕೆಜೆ ಜಾರ್ಜ್ ಅವರ ಇಲಾಖೆ, ಇಂಧನ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಪವರ್ಫುಲ್ ಎಕ್ಸ್ಪೋಸ್ ಅನ್ನ ಮಾಡಲಾಗಿತ್ತು. ಸ್ಮಾರ್ಟ್ ಮೀಟರ್ ಗೋಲ್ಮಾಲ್ ಅನ್ನ ಬಿಚ್ಚಿಟ್ಟಿತ್ತು ಪವರ್ ಟಿವಿ ವರದಿಯನ್ನ ಆಧರಿಸಿ ಬಿಜೆಪಿ ಕಚೇರಿಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಸಚಿವ ಜಾರ್ಜ್ ಹಾಗೂ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರ್ತಾ ಇದ್ದಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಯಾವ್ಯಾವ ರೀತಿ ಇವರು ಲೂಟಿ ಮಾಡಿದ್ದಾರೆ ಅನ್ನೋದರ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸದನದಲ್ಲೂ ಕೂಡ ಸ್ಮಾರ್ಟ್ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಮರುದಿನ ಉತ್ತರ ನೀಡೋದಾಗಿ ಇಂಧನ ಸಚಿವರು ಹೇಳಿದ್ರು. ನಿನ್ನೆ ಇಂಧನ ಇಲಾಖೆಯ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಕೆಲವು ಅಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಬಿಡ್ ಕೆಪಾಸಿಟಿ ಇಲ್ಲದೆ ಟೆಂಡರ್ನ ಕರೆಯೋ ಹಾಗೆ ಇಲ್ಲ. ಬಿಜೆಪಿ ಕಚೇರಿಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಲೂಟಿ ಮಾಡಿದ್ರು ಅಂತ ಹೇಳಿದ್ರೆ, ಹನಿ ಟ್ರ್ಯಾಪು, ಆ ಟ್ರ್ಯಾಪು, ಈ ಟ್ರ್ಯಾಪು, ನಮ್ಮ ಮರ್ಯಾದೆ ಹೋಯ್ತು ಅಂತಾರಲ್ಲ, ಯಾವ ಟ್ರ್ಯಾಪು ಇಲ್ಲ ರೀ. ಜನರನ್ನ ಸ್ಮಾರ್ಟ್ ಆಗಿ ಟ್ರ್ಯಾಪ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹಲವು ವಿಚಾರಗಳಲ್ಲಿ ಈಗ ಆಲ್ರೆಡಿ ಭ್ರಷ್ಟಾಚಾರದ ಆರೋಪ ಈ ರಾಜ್ಯ ಸರ್ಕಾರದ ತಲೆ ಮೇಲಿದೆ. ಅದರಲ್ಲಿ ಕೆಜೆ ಜಾರ್ಜ್ ಅವರ ಇಂಧನ ಇಲಾಖೆ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸರ್ಕಾರ ಹಗಲು ದರೋಡೆಯನ್ನ ನಡೆಸ್ತಾ ಇದೆ. ಗ್ರಾಹಕರಿಗೆ ವಂಚಿಸಿ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡಿದೆ. ಯಾವುದೇ ನಿಯಮವನ್ನ ಪಾಲಿಸದೆ ಎಲ್ಲವನ್ನ ಕೂಡ ಬ್ರೇಕ್ ಮಾಡಿದ್ದಾರೆ. ಯಾವ ಟ್ರಾನ್ಸ್ಪರೆನ್ಸಿ ಆಕ್ಟು ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ, ಎಲ್ಲವನ್ನ ಕೂಡ ಬ್ರೇಕ್ ಮಾಡಿ ಟೆಂಡರ್ ಕೊಟ್ಟಿರೋದು. ಯಾವುದೇ ನಿಯಮ ಪಾಲಿಸದೆ ಎಲ್ಲವನ್ನ ಬ್ರೇಕ್ ಮಾಡಿದ್ದಾರೆ. ಎಲ್ಲವೂ ಸರಿ ಇದೆ ಅಂತ ಸರ್ಕಾರ ಹೇಳಿದೆ. ಅದನ್ನ ನಾವು ಪ್ರೂವ್ ಮಾಡ್ಲಿ, ಸರ್ಕಾರವೇ ಇದಕ್ಕೆ ಉತ್ತರ ಕೊಡ್ಲಿ ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಅಂಡ್ ಪವರ್ ಟಿವಿ ಕೂಡ ಆಗ್ರಹಿಸ್ತಾ ಇದೀವಿ. ಬಿಜೆಪಿ ಕಚೇರಿಯಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸ್ತಾ ಇದ್ದಾರೆ. ಎಸ್, ಅಶ್ವಥ್ ನಾರಾಯಣ್ ಪವರ್ ಪಾಯಿಂಟ್ ಪಿಪಿಟಿ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೋಡ್ಕೊಂಡು ಬರೋಣ. ಕೆಆರ್ಸಿ ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪ್ರವರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್, ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅನ್ನ ಬರೀ ಟೆಂಪ್ರವರಿ ಮಾತ್ರ ಮಾಡಬಹುದೇ ಹೊರತು ಯಾರು ಪರ್ಮನೆಂಟ್ ಯೂಸರ್ಸ್ಗೆ, ಹೊಸ ಗ್ರಾಹಕರಿಗೆ ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಮಾಡಂಗಿಲ್ಲ. ಈವನ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲೂ ಬಹಳ ಸ್ಪಷ್ಟವಾಗಿದೆ. ಈವನ್ ಅದನ್ನು ಅನೆಕ್ಷರ್ ಇದೆ. ಯಾವ್ದು ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ನಿಮ್ಗೆ ಅನೆಕ್ಷರ್ ಕೊಡ್ತೀವಿ. ಇದ್ಯಾವುದು ನಾನು ಹೇಳ್ತಿರೋದಲ್ಲ. ನಿಮಗೆ ಕೆಇಆರ್ಸಿ ಗೈಡ್ಲೈನ್ಸ್ ನ ಅನೆಕ್ಷರ್ ಕೊಡ್ತೀವಿ. ಸಿಎ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಗೈಡ್ಲೈನ್ಸ್ ಅನೆಕ್ಷರ್ ಕೊಡುವಂತದ್ದಾಗುತ್ತೆ. ಮತ್ತೆ ಇವರು ಟೆಂಡರ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೆಂಡರ್ ನಲ್ಲಿ ನೋಡಿ, ಆಸ್ ಪರ್ ದ ಟೆಂಡರ್ ಪ್ರೀ ಬಿಡ್ ಕ್ಲಾರಿಫಿಕೇಶನ್ ಸೀರಿಯಲ್ ನಂಬರ್ 23 ಇಟ್ ಇಸ್ ಮೆನ್ಷನ್ ದಟ್ ಸ್ಮಾರ್ಟ್ ಮೀಟರ್ ಆರ್ ಆಪ್ಷನಲ್ ಟೆಂಡರ್ ಬಿಡ್ ಅಲ್ಲಿ. ಆದ್ರೆ ತದನಂತರ ಅವರೇ ಒಂದು ಆಪರೇಷನಲ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. ಇದರಲ್ಲಿ ಕಡ್ಡಾಯ ಮಾಡ್ತಾರೆ 13/2/2025 ಕೆಟಿಟಿಪಿ ಆಕ್ಟ್ ಬಿಡ್ ಕೆಪಾಸಿಟಿನ ಟೆಂಡರ್ ನಲ್ಲಿ ತಂದೇ ಇಲ್ಲ. ಬಿಡ್ ಕೆಪಾಸಿಟಿ ಇಲ್ಲದೆ ಯಾವ್ದಾರು ಟೆಂಡರ್ ಮಾಡ್ತಾರೆ ವಿಶ್ವನಾಥ್ ಇವರೇ ನೋಡಿ. ಯಾವ್ದಾರ ಇವರು ಬೆಸ್ಕಾಂ ಅವ್ರು ಕರೆದಿರೋದ್ರಲ್ಲೇ ನೋಡಿ ಬಿಡ್ ಕೆಪಾಸಿಟಿ ಕೇಳ್ತಾರೆ. ಬಿಡ್ ಕೆಪಾಸಿಟಿ ಇಲ್ದೇನೆ ಟೆಂಡರ್ ಕರೆಯಂಗಿಲ್ಲ. ಅದ್ರ ಪ್ರಕಾರ ಹೋದ್ರೆ ಬಿಡ್ ಕೆಪಾಸಿಟಿ ಅಂದ್ರೆ ಏನು ಅಂದ್ರೆ, ಅವ್ರು ಏನ್ ಹೇಳಿದಾರಲ್ಲ ಟೆಂಡರ್ ನಲ್ಲಿ ಅಮೌಂಟ್ 960 ಕೋಟಿ ಇಂಟು ಕರೆದಿರೋ ಟೆಂಡರ್ 5 ವರ್ಷ ಇಂಟು 1.5. ಇದು ನಾನು ಹೇಳ್ತಿರೋದು ಕೆಟಿಟಿಪಿ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದು ನಾನ್ ಫಾರ್ಮುಲಾ ಇಲ್ಲಲ್ಲ. ಇದು ಬಿಡ್ ಕೆಪಾಸಿಟಿ ಫಾರ್ಮುಲಾ ಮೈನಸ್ ವರ್ಕ್ ಇನ್ ಹ್ಯಾಂಡ್. ಈ ರಾಜಶ್ರೀ ಒಂದೇ ಉದಾಹರಣೆ ತಗೊಂಡ್ರೆ, ಇದು ಅವನ ಹತ್ರ 400 ಕೋಟಿ ರೂಪಾಯಿ ವರ್ಕ್ ಇದೆ ಈಗ ಆಲ್ರೆಡಿ ಇನ್ ಹ್ಯಾಂಡ್. ಹಾಗಾಗಿ ಇವನ ಬಿಡ್ ಕೆಪಾಸಿಟಿ ಏನಿರ್ಬೇಕಿತ್ತು, 6,800 ಕೋಟಿ ಇರಬೇಕಿತ್ತು. ಇವನ ಹತ್ರ ನೆಟ್ಟಿಗೆ 300 ಕೋಟಿನೂ ಇಲ್ಲ.
KRC ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಎಲ್ಲೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ. ಬರೀ ಟೆಂಪ್ರವರಿ ಕನೆಕ್ಷನ್ ಮಾತ್ರ ಕಡ್ಡಾಯವಾಗಿ ಸ್ಮಾರ್ಟ್ ಮೀಟರ್, ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅನ್ನ ಬರೀ ಟೆಂಪ್ರವರಿ ಮಾತ್ರ ಮಾಡಬಹುದೇ ಹೊರತು ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವತಿಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವತಿಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವತಿಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವತಿಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ಬೆಸ್ಕಾಂ ಮತ್ತು ಇತರ ಎಸ್ಕಾಂ ನಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ ವತಿಯಲ್ಲಿ 15,568 ಒಂದು ಅಂದಾಜಲ್ಲಿ ಹೇಳಿರುವಂಥದ್ದು. ಇದೊಂದು ನೋಡಿ, ಅಶ್ವಥ್ ನಾರಾಯಣ್ ಅವರು ಪದೇ ಪದೇ ಹೇಳ್ತಾ ಇದ್ರು KTPP ಕಾಯ್ದೆ ಉಲ್ಲಂಘನೆ ಆಗಿದೆ. ಹಾಗಾದ್ರೆ ಏನಿದು KTPP ಕಾಯ್ದೆ ಅಂತಂದ್ರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ 1999 ಅಲ್ಲಿ ಮಾಡಿದ್ದು, 2000 ನಿಂದ ಅದು ಜಾರಿಗೆ ಬಂದಿದ್ದು. ರಾಜಶ್ರೀ ಕಂಪನಿಗೆ ಅನುಕೂಲ ಆಗುವಂತೆ ಟೆಂಡರ್ ಕೊಟ್ಟಿದ್ದಾರೆ. ಬಿಡ್ ಸಾಮರ್ಥ್ಯ ಇಲ್ಲದೆ ಟೆಂಡರ್ನ ಕರೆಯೋ ಹಾಗಿಲ್ಲ. ಟೆಂಡರ್ ಪಡೆಯುವ ಸಂಸ್ಥೆ ಹತ್ರ ಬಿಡ್ ಸಾಮರ್ಥ್ಯದ ಮೊತ್ತ ಇರಬೇಕು. 6,800 ಕೋಟಿ ಬಿಡ್ ಸಾಮರ್ಥ್ಯದ ಮೊತ್ತ ಇರಬೇಕು. ಆದ್ರೆ ಟೆಂಡರ್ ಪಡೆದಂತ ರಾಜಶ್ರೀ ಕಂಪನಿ ಬಳಿ ಇದ್ದಿದ್ದು ಕೇವಲ 400 ಕೋಟಿ. ಟೆಂಡರ್ ಮೌಲ್ಯನೇ 1,920 ಕೋಟಿ ಇಡಬೇಕಾಗಿತ್ತು, ಆದ್ರೆ ಇಟ್ಟಿದ್ದು 107 ಕೋಟಿ. ಬ್ಲಾಕ್ ಲಿಸ್ಟ್ ನಲ್ಲಿರುವಂತಹ ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಟೆಂಡರ್ ಅನ್ನ ಕೊಡೋ ಹಾಗಿಲ್ಲ. ಬ್ಲಾಕ್ ಲಿಸ್ಟ್ ನಲ್ಲಿದ್ದ BCITS ಕಂಪನಿಗೆ ಸಾಫ್ಟ್ವೇರ್ ಟೆಂಡರು, ಸ್ಮಾರ್ಟ್ ಮೀಟರ್ಗಳ ಖರೀದಿಯಲ್ಲಿ KTPP ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ್ದಾರೆ. ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಹೇಳ್ತಾ ಇದ್ರಲ್ಲ ನಿನ್ನೆ ಪಂಕಜ್ ಪಾಂಡೆ ಅವರು, ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಮಾಡಿದೀವಿ ಅಂತ ಹೇಳಿ ಎಲ್ಲೂ ಕೂಡ ಮಾಡಿಲ್ಲ. ಎಲ್ಲವನ್ನ ಕೂಡ ಗಾಳಿಗೆ ತೂರಿ, ಎಲ್ಲವನ್ನ ಕೂಡ ನಿಯಮವನ್ನ ಉಲ್ಲಂಘಿಸಿ ಮಾಡಿರುವಂತ ಟೆಂಡರ್ ಇದು. ಬ್ಲಾಕ್ ಲಿಸ್ಟ್ ನಲ್ಲಿರುವಂತಹ ಯಾವುದೇ ಕಂಪನಿಗೂ ಕೂಡ ಟೆಂಡರ್ ಅನ್ನ ಕೊಡೋಂಗಿಲ್ಲ. ನೋಡಿ, 6,800 ಕೋಟಿ ಬಿಡ್ ಸಾಮರ್ಥ್ಯದ ಮೊತ್ತ ಇರಬೇಕು, ಆದ್ರೆ ರಾಜಶ್ರೀ ಕಂಪನಿ ಹತ್ರ ಇದ್ದಿದ್ದು ಕೇವಲ 400 ಕೋಟಿ ಮಾತ್ರ. ಟೆಂಡರ್ ಮೌಲ್ಯನೇ 1,920 ಕೋಟಿ ಇಡಬೇಕಾಗಿತ್ತು, ಆದ್ರೆ ಇವರಿಟ್ಟಿದ್ದು 107 ಕೋಟಿ. ಸಾಫ್ಟ್ವೇರ್ ಏನಿದೆಯೋ ಮತ್ತು ಸ್ಮಾರ್ಟ್ ಮೀಟರ್ ಈ ವಿಚಾರದಲ್ಲಿ ಯಾವ ರೀತಿ ಈ ಒಂದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ದಾಖಲೆ ಸಮೇತ ಬಹಳ ಸ್ಪಷ್ಟವಾಗಿ ತಿಳಿಸ್ಬೇಕು, ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು. ಈಗಾಗಲೇ ಸಾಕಷ್ಟು ನೀವೆಲ್ಲರೂ ಈ ವಿಚಾರದಲ್ಲಿ ಈಗಾಗಲೇ ಸುದ್ದಿ ಆಗಿರುವಂಥದ್ದಿದೆ. ಈಗಾಗಲೇ ತಾವು ಎಲ್ಲರೂ ತಮ್ಮ ತಮ್ಮ ವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ ಈ ವಿಚಾರದಲ್ಲಾಗಲೇ ಸಾರ್ವಜನಿಕರ ಗಮನವನ್ನು ಸೆಳೆದು ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಪ್ರಕಟಣೆ ಆಗಿರುವಂಥದ್ದಿದೆ. ಈ ವಿಚಾರದಲ್ಲಿ ಈಗ ಸದನದಲ್ಲೂ ನಾವು ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದು. EMISP ಅಂತ ಸಾಫ್ಟ್ವೇರ್ ಏನಿದೆಯೋ ಮತ್ತು ಸ್ಮಾರ್ಟ್ ಮೀಟರ್ ಈ ವಿಚಾರದಲ್ಲಿ ಯಾವ ರೀತಿ ಈ ಒಂದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ದಾಖಲೆ ಸಮೇತ ಬಹಳ ಸ್ಪಷ್ಟವಾಗಿ ತಿಳಿಸ್ಬೇಕು, ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು. ಈಗಾಗಲೇ ಸಾಕಷ್ಟು ನೋಡಿ ವೀಕ್ಷಕರೇ, ಪವರ್ ಟಿವಿ ಮಾರ್ಚ್ 17ನೇ ತಾರೀಕು ಈ ಇಂಧನ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವನ್ನ ಎಕ್ಸ್ಪೋಸ್ ಮಾಡಿದ್ವಿ. ಸ್ಮಾರ್ಟ್ ಲೂಟಿ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನ ಎಕ್ಸ್ಪೋಸ್ ಮಾಡಿದ್ವಿ. ದಾಖಲೆ ಸಮೇತ ವರದಿಯನ್ನ ಬಿತ್ತರಿಸಿದ್ದೇ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ವರದಿಯ ಬಳಿಕ ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿತು. ಸರ್ಕಾರ ಹಾಗೂ ಇಂಧನ ಸಚಿವರ ವಿರುದ್ಧ ವಿಪಕ್ಷಗಳು ಚಾಟಿ ಬೀಸಿದ್ವು. ಏನ್ರಿ ಜನರ ರಕ್ತ ಹೀರ್ತಾ ಇದ್ದೀರಾ, ಹಗಲು ದರೋಡೆಗೆ ಇಳಿದಿದ್ದೀರಾ ಅಂತ ಪವರ್ ವರದಿಗೆ ಇಂಧನ ಸಚಿವರು ಬಂಡತನದಿಂದ ಉತ್ತರ ಕೊಟ್ಟರು. ಅಂದ್ರೆ ದೇ ಆರ್ ಯೂಸ್ ಟು
ಈ ತರ ಭ್ರಷ್ಟಾಚಾರ ಮಾಡೋದ್ರಲ್ಲಿ, ಜನರ ರಕ್ತ ಹೀರೋದ್ರಲ್ಲಿ, ಹಗಲ್ ದರೋಡೆ ಮಾಡೋದ್ರಲ್ಲಿ ದೇ ಆರ್ ಯೂಸ್ ಟು. ನಿನ್ನೆನೂ ಕೂಡ ಪವರ್ ಟಿವಿ ಪವರ್ ಶಾಕ್ ಅನ್ನುವಂತ ಶೀರ್ಷಿಕೆಯಡಿ ಕೂಡ ಸಾಕಷ್ಟು ದಾಖಲೆಗಳ ಎಕ್ಸ್ಪೋಸ್ ಮಾಡಿತ್ತು, ಸಾಕಷ್ಟು ಭ್ರಷ್ಟಾಚಾರದ ವಿಚಾರವನ್ನ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ನಮ್ಮ ವರದಿಯನ್ನ ಆಧರಿಸಿ ಬಿಜೆಪಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ನಾವ್ ಈಗ್ಲೂ ಹೇಳ್ತಾ ಇದ್ದೀವಿ ಕೆಜೆ ಜಾರ್ಜ್ ಅವರಿಗೆ, ನಮ್ಮ ವರದಿ ಸುಳ್ಳು, ನಮ್ಮ ದಾಖಲೆಗಳು ಯಾವುದು ಪವರ್ ಟಿವಿ ದಾಖಲೆಗಳಲ್ಲ, ನಿಮ್ಮ ಇಲಾಖೆಯಿಂದ ಬಂದಂತ ದಾಖಲೆಗಳೇ, ಅದೆಲ್ಲವೂ ಕೂಡ ಸುಳ್ಳು, ಇಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅನ್ನೋದಾದ್ರೆ ಈಗಲೂ ಕೂಡ ನೀವು ಬಂದು ನಮ್ಮ 10 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದು. ಈಗಲೂ ನಿಮಗೆ ಅವಕಾಶ ಇದೆ. ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ರಿಸೈನ್ ಮಾಡಬೇಕಾಗುತ್ತೆ, ನೈತಿಕ ಹೊಣೆಯನ್ನ ಹೊತ್ತು. ಇದು ರಾಜ್ಯ ಕಂಡಂತ ಅತಿ ದೊಡ್ಡ ಹಗರಣ. ಸಾಕಷ್ಟು ಹಗರಣಗಳು ನಡೆದಿದ್ದಾವೆ, ಆದ್ರೆ ಈ ರೀತಿ ಹಗಲು ದರೋಡೆ ಮಾಡ್ತಾ ಇದ್ದೀರಿ, ಜನರ ರಕ್ತ ಹೀರ್ತಾ ಇದ್ದೀರಿ. ಸ್ಮಾರ್ಟ್ ಮೀಟರ್ ಗೋಲ್ಮಾಲ್ ವಿಚಾರವನ್ನ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಇದೀಗ ನಮ್ಮ ವರದಿಯನ್ನ ಆಧರಿಸಿ ಬಿಜೆಪಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಎಲ್ಲ ಹಂತದಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಅವ್ರು ಕರೆದಿರೋದು ಯಾವ ಇದರಲ್ಲಿ ಗೊತ್ತಾ? K4 ನಲ್ಲಿ ಕರೆದಿದ್ದಾರೆ. K4 ಅಂದ್ರೆ ಏನು? ಬರೀ 10 ಕೋಟಿ ಮೇಲೆ ನೀವು 10 ಕೋಟಿ ಒಳಗಡೆ ಇರೋ ಟೆಂಡರ್ ವ್ಯಾಲ್ಯೂ ಎಷ್ಟಕ್ಕೆ ಇರಬೇಕು ಅಂದ್ರೆ 10 ಕೋಟಿ ಒಳಗಡೆ ಇರಬೇಕು. should be within 10 crores. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ನಲ್ಲಿ ಕರಿಬೇಕಿತ್ತು. ಇಂಟರ್ನ್ಯಾಷನಲ್ ಬಿಡ್ಡಿಂಗ್ ಗ್ಲೋಬಲ್ ಟೆಂಡರ್ ಮಾಡಬೇಕಿತ್ತು. ಗ್ಲೋಬಲ್ ಟೆಂಡರ್ನೇ ಮಾಡಿಲ್ಲ. ಸೊ ಎಲ್ಲ ಹಂತದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಇವರು ಉಲ್ಲಂಘನೆ. KTTP ಇಷ್ಟು IAS ಆಫೀಸರ್ಗಳಿದ್ದಾರೆ, ಎಷ್ಟು ಬಂಡತನದಲ್ಲಿ, ಎಷ್ಟು ಧೈರ್ಯದಲ್ಲಿ ಇವರು ಸಮಾಜಕ್ಕೆ ಏನು ತಿಳುವಳಿಕೆ ಇಲ್ವಾ ಅಂತ ಅನ್ಕೊಂಡವರ, ಮಾಧ್ಯಮಕ್ಕೆ ಇಲ್ವಾ? ಒಂದು ಸದನ ಇದೆ, ವ್ಯವಸ್ಥೆ ಇದೆ, ಒಂದು ರೆಗ್ಯುಲೇಟರಿ ಬಾಡೀಸ್ ಇದಾವೆ. ಕಣ್ಣು ಮುಂದೆನೆ ಸುಳ್ಳು ಹೇಳುವಂಥದ್ದು ಮಾಡ್ತಾರಲ್ಲ, ಹೇಗೆ ಸುಳ್ಳು ಹೇಳುವಂಥದ್ದು? ನಾವು ಹೇಳ್ತಿರೋದು ಸ್ಪಷ್ಟವಾಗಿ, ನಾನು ಇಷ್ಟು ಕೇಳಿರೋಂಥದ್ನೇ ನೀವು ಪ್ರಶ್ನೆ ಕೇಳ್ಬೋದು. ಇಷ್ಟು KTTP ಆಕ್ಟ್ ಅನ್ನು ಏನು ಉಲ್ಲಂಘನೆ ಮಾಡಿದ್ದಾರೆ? ಸ್ಮಾರ್ಟ್ ಮೀಟರ್ ಕಡ್ಡಾಯನ? ರಾಜೇಶ್ವರಿಗೆ ಹೇಗೆ ಕೊಟ್ರಿ? ಟರ್ನ್ ಓವರ್ ಇರೋದ್ರಿಂದ ಹೇಗೆ, ಏನ್ ಬೇಸಿಸ್ ಆಫ್ ಟರ್ನ್ ಓವರ್ ಕೊಟ್ಟಿದ್ದೀರಾ? ಬಿಟ್ ಕೆಪಾಸಿಟಿ ಏನ್ರ ಮೇಲೆ ಕೊಟ್ಟಿದ್ದೀರಾ? EMD ಡೆಪಾಸಿಟ್ ಏನ್ರ ಮೇಲೆ ಕೊಟ್ಟಿದ್ದೀರಾ? ಮತ್ತೆ ಸ್ಪೆಸಿಫಿಕೇಶನ್ ಇರೋದೆಲ್ಲ ಪ್ರೀ ಬಿಡ್ ಮೀಟಿಂಗ್ ನಲ್ಲಿ ಯಾರು ಭಾಗವಹಿಸಲ್ಲ. ಪ್ರೀ ಬಿಡ್ ನಲ್ಲಿ ಹೇಗೆ ನೋಡ್ಕೋತಾರೆ ಅಂದ್ರೆ ಇವ್ರನ್ನ ಎಲಿಜಿಬಿಲಿಟಿ ಬರ್ದಿದ್ದಂಗೆ ನೋಡ್ಕೋತಾರೆ. ಯಾರನ್ನ? ತಯಾರಕರನ್ನೇ ಈ ಬಿಡ್ ಅಲ್ಲಿ ಭಾಗವಹಿಸಿದಂಗೆ ನೋಡ್ಕೋತಾರೆ. ಕಂಬ ಮಾರೋನಿಗೆ 6,800 ಕೋಟಿ ಬಿಡ್ ಕೆಪಾಸಿಟಿ ಇರ್ಬೇಕಾಗಿರೋದು ಅವನಿಗೆ ಹೆಂಗ್ ಕೊಡ್ತಾರೆ ಹೇಳಿ? 6,800 ಕೋಟಿ ಬಿಡ್ ಕೆಪಾಸಿಟಿ ಬೇಕು. ಅಂಡ್ ಆನ್ಯುವಲ್ ಟರ್ನ್ ಓವರ್ ಇಟ್ ಶುಡ್ ಬಿ ಅರೌಂಡ್ 1,900 crores ಟರ್ನ್ ಓವರ್ ಶುಡ್ ಬಿ ದೇರ್. ಇಷ್ಟು ಟರ್ನ್ ಓವರ್ ಇರಬೇಕು. ಈ ರೀತಿ ಯಾವುದಕ್ಕೂ ಹೇಳ್ತಾ ಹೋದ್ರೆ ಇಷ್ಟಕ್ಕೂ ಎಲಿಜಿಬಿಲಿಟಿ ಬರಲ್ಲ. ಮತ್ತೆಲ್ಲ ಈ ದುಡ್ಡನ್ನ ಲಿಟ್ರಲಿ ಹಗಲು ದರೋಡೆ ಮಾಡಿದ್ದಾರೆ. ಅವ್ರ ಹತ್ರ ಉತ್ತರ ಇಲ್ಲ. ಹಾಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲವೂ ಸರಿ ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ನಯಪೈಸ, ಒಂದು ವಿಚಾರ, ಒಂದು ಎಳ್ಳಷ್ಟು ಸಹ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡ್ಲಿಕ್ಕೂ ಪೂರಕವಾಗಿರುವಂತ ಕಾನೂನು ಇಲ್ಲದೆ ಮಾಡಿರುವಂತದ್ದು KTTP ಉಲ್ಲಂಘನೆ ಮತ್ತು ದರ ಮತ್ತು ಗುತ್ತಿಗೆ ಕೊಟ್ಟಿರುವಂತ ವ್ಯಕ್ತಿನೂ ಅರ್ಹನಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಯಾವ ರೀತಿ ಇವರು ಜನಗಳನ್ನ ಮೋಸ ಮಾಡಿ ಜನಗಳನ್ನ ಮುಟ್ಟಾಳ್ರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡ್ತೀವಿ, ಈಗ ಹೊಸ ಮನೆಗಳಿಗೆ ಕಡ್ಡಾಯ, ಅದಾದ್ಮೇಲೆ ನಿಧಾನಕ್ಕೆ ಎಲ್ರಿಗೂ ಕಡ್ಡಾಯ ಮಾಡ್ತೀವಿ ಅಂತ 3 ಜನ IAS ಅಧಿಕಾರಿಗಳು ಕೂತ್ಕೊಂಡು ಮಾತಾಡಿದ್ರಲ್ಲ. ಏನ್ IAS ಓದಿದಿರೋ, ಏನ್ ಮಾಡಿದಿರೋ ಒಂದಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಹಗರಣ ನಡೆದಿದ್ರು ಇಂಧನ ಸಚಿವರು KJ ಜಾರ್ಜ್ ಅವರು ಇಷ್ಟೆಲ್ಲಾ ದಾಖಲೆಗಳನ್ನ ಜನರ ಮುಂದೆ ಇಟ್ಟು ಇಷ್ಟು ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಜನರ ಮುಂದೆ ತಂದಿದ್ದೀವಿ ಸರ್, ನೀವು ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಯಾವುದನ್ನು ಕೂಡ ಮಾಡಿಲ್ಲ. ಇವತ್ತು ಕೂಡ ಹಲವಾರು ದಾಖಲೆಗಳನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇವತ್ತು ಸಂಜೆ 6 ಗಂಟೆಗೆ ಇನ್ನೊಂದಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ನಾವು ತೆಗೆದಿಡ್ತಾ ಹೋಗ್ತೀವಿ, ಯಾವ ರೀತಿ ಇವರು ಭ್ರಷ್ಟಾಚಾರವನ್ನ ನಡೆಸಿದ್ದಾರೆ ಅಂತ ಹೇಳಿ. ಇದೀಗ ಬಿಜೆಪಿ ಕೂಡ ಇದರ ವಿರುದ್ಧ ತಿರುಗಿ ಬಿದ್ದಿದೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ನೋಡೋಣ KJ ಜಾರ್ಜ್ ಅವರು ಇನ್ನಾದ್ರೂ ಎಚ್ಚೆತ್ಕೊಂಡು ಇದಕ್ಕೆ ಆನ್ಸರ್ ಮಾಡ್ತಾರಾ, ಏನ್ ಮಾಡ್ತಾರೆ ಅಂತ ಹೇಳಿ. ಆನ್ಸರಬಲ್ ಜಾಗದಲ್ಲಿದ್ದಾರೆ.